ನಮಸ್ತೆ. ಅಂಶು ಅಶೋಕ್ ಹೆಗಡೆ. ಅದು ಮಿಸ್ಟರ್ ಹೆಗ್ಡೆ, ಏನಾದರೂ ಮಾತಾಡು ಮಿಸ್ಟರ್ ಹೆಗಡೆ. ನೀವೇನಾದ್ರೂ ಹೇಳಿ, ಸೇ ಸಮಥಿಂಗ್ ನಾ. ಹಾಂ, ಆಕ್ಚುಲಿ ಹೇಳು. ಸೇ ಸಮಥಿಂಗ್ ನಾ ಅಂದ್ಕೊಳ್ಳೆ ಅಥವಾ ಏನಾದರೂ ಹೇಳಿ ಅಂದ್ಕೊಳ್ಳೆ 1 ಸೆಕೆಂಡ್ಗೆ ವಿ ಗೆಟ್ ಬ್ಲ್ಯಾಕ್ ಔಟು. ಬಿಕಾಸ್ ಏನಾಗುತ್ತೆ ಅಂತಂದರೆ ಸಡನ್ ಆಗಿ ಏನಾದರೂ ಹೇಳಿ ಅಂದ್ಕೊಳ್ಳೇನೆ ವಿಷಯಗಳಿರಲ್ಲ ನಮ್ಮ ಹತ್ರ ಮಾತಾಡೋಕ್ಕೆ. ಯೋಚನೆ ಮಾಡ್ಬಿಟ್ಟು ಮಾತಾಡ್ತೀವಿ, ಕರೆಕ್ಟಾ? ವಿ ಸ್ಪೀಕ್ ಥಿಂಕಿಂಗ್ ಅಬೌಟ್ ಏನು ಮಾತಾಡೋದು. ಓಕೆ, ಟೆಲ್ ಮೀ ಸಮಥಿಂಗ್. ಈಗ ಏನಾಗುತ್ತೆ, ಪ್ರತಿ ಇದರಲ್ಲೂ ಈ ಗಂಡ ಹೆಂಡತಿ ಜೀವನದಲ್ಲಿ ಸಾಕಷ್ಟು ಮಾತುಕತೆಗಳು ಎಲ್ಲ ನಡೆದಿರುತ್ತೆ. ಆಮೇಲೆ ಕೆಲವೊಂದು ಸಾರಿ ಅವ್ರವ್ರ ಪಾಡಿಗೆ ಅವ್ರವರೇ ಇದು ಬಿಡ್ತಾರೆ, ಅವ್ರವ್ರದ್ದೇ ಟೆನ್ಷನ್ನು ಅಥವಾ ಏನೋ ಗಂಡ ಹೆಂಡತಿ ಇದ್ರೂ ಅವ್ರದ್ದೇ ಆದಂಥ ಇಂಡಿವಿಜುವಲ್ ಒಂದು ಲೈಫ್ ಇದ್ದೇ ಇರುತ್ತಲ್ಲ. ಅದನ್ನ ಆ ಟೈಮ್ನಲ್ಲಿ ಏನಾದರೂ ಒಂದು ಮಾತಾಡು ಅಂತಂದಾಗ ಎಲ್ಲೋ ಗಂಡಂಗೆ ಹೆಂಡತಿ ಬಗ್ಗೆ ಆಗಲಿ, ಹೆಂಡತಿಗೆ ಗಂಡನ ಬಗ್ಗೆ ಆಗಲಿ ಒಂದು ಕನ್ಸರ್ನನ್ನು ತೋರಿಸುತ್ತೆ. ಏನಂತೆ ಅದಕ್ಕೆ ಇದಿರುತ್ತಲ್ಲ, ಏನು ಆ ಮೌನ ಇರುತ್ತಲ್ಲ, ಆ ಮೌನ ಎಷ್ಟೊತ್ತು ನಡೆಯುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಅಂತ ಇಟ್ಕೊ. ಅವ್ರ ಜೀವನದಲ್ಲ ಈ ಒಟ್ಟು ಕುಟುಂಬ ಆದರೆ ಅಲ್ಲಲ್ಲೊಂದು ಮಾತು ಕೆಲಸ ಹಾಗೆ ಹೀಗೆ ನಡೆಯುತ್ತೆ. ಆದ್ರೆ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಆಗ ಹೆಂಡತಿ ಏನಾದರೂ ಒಂದು ಮಾತಾಡಿ ಅಂತಂದಾಗ ಗಂಡ ಆದವನಿಗೆ ಏನು ಅನ್ಸುತ್ತೆ ಅಂತಂದ್ರೆ ಒಂದು ಕ್ಷಣಕ್ಕೆ ಬ್ಲಾಂಕ್ ಆಗ್ತಾನೆ. ಹೌದು, ನಾನು ಏನು ಮಾತಾಡದೆ ಕೂತ್ಕೊಂಡ್ಬಿಟ್ನಲ್ಲ, ಈಗ ಅನ್ಸುತ್ತೆ. ರೆಗ್ಯುಲರ್ ಕಾನ್ವರ್ಸೇಷನ್ಸ್ ಬಿಟ್ಟು ಬೇರೆ ಕಾನ್ವರ್ಸೇಷನ್ಸೇ ಇರಲ್ಲ. ಇಟ್ ಈಸ್ ನಾಟ್ ಲೈಕ್ ಯು ಹ್ಯಾವ್ ಬಿನ್ ಮ್ಯಾರಿಡ್ ಫಾರ್ ಲಾಂಗ್ ಟೈಮ್ ಅಥವಾ ತುಂಬ ವರ್ಷಗಳಾಗಿದೆ, ಈವನ್ 1 ವರ್ಷನೂ ಆಗಿರಲ್ಲ. ಆ ಟೈಮಲ್ಲಿನೂ ಈ ಸಂದರ್ಭಗಳು ಬರುತ್ತೆ. ಲೈಕ್ ವೆನ್ ಸ್ಪೆಷಲಿ ನ್ಯೂಲಿ ಮ್ಯಾರಿಡ್ ಇದ್ದಾಗ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್, ಏನು ಎತ್ತ, ವೆದರ್ ಇಟ್ ಈಸ್ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್. ಬಿಕಾಸ್ ಲವ್ ಮ್ಯಾರೇಜ್ ಆದ್ರೂ ಇಟ್ಸ್ ಜಸ್ಟ್ ಫಾರ್ ಸಮ್ ಟೈಮ್ ಸ್ಪ್ಯಾನ್ ಯು ಮೀಟ್ ಈಚ್ ಅದರ್. ಅರೇಂಜ್ ಮ್ಯಾರೇಜ್ ಅಲ್ಲಿನೂ ಈಗ ಆಲ್ಮೋಸ್ಟ್ ಆಲ್ ಇಟ್ಸ್ ಲೈಕ್ ದ್ಯಾಟ್ ಓನ್ಲಿ. ಯು ಹ್ಯಾವ್ ಸಮ್ ಟೈಮ್ ಅಂದಾಗ ಒಂದು ಡೇಟ್ಗೆ ಹೋಗಿರ್ತೀರ. ಆ ಟೈಮಲ್ಲಿ ಒಬ್ರನ್ನೊಬ್ರು ತುಂಬ ಅರ್ಥ ಮಾಡ್ಕೊಳ್ದಿದ್ರು ಒಂದು ಓಕೆ ಲಿಟಲ್ ಥಿಂಗ್ಸ್ ಯು ಕ್ಯಾನ್ ಶೇರ್. ಬಟ್ ಜೊತೆಲೇ ಇದ್ದಾಗ ಇಟ್ ವೇರೀಸ್. ಏನಾಗುತ್ತೆ ಅಂದ್ರೆ ಹೋಗ್ತಾ 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 ಓಕೆ ಅಡಿಗೆ ಆಗಿದೆ, ಊಟ ಮಾಡಿ, ನಿಮ್ಮ ಮೆಕ್ಯಾನಿಕಲ್ ಯಾಂತ್ರಿಕ ಜೀವನದ ತರ ಆಗೋಗ್ಬಿಡುತ್ತೆ. ಹೌದು, ಮೆಕ್ಯಾನಿಕಲ್ ಲೈಫ್ ಆಗೋಗುತ್ತೆ. ಆಗ್ಬಾರ್ದು. ಸಿ ವೆನ್ ವಿ ಸೆಟ್, ಈಗ ನಾನೇ ನಿಮ್ಗೆ ಏನಾದ್ರೂ ಮಾತಾಡ್ರಿ ಅಂತ ಅಂದಾಗ ಅಥವಾ ನೀವು ನನಗೆ ಹೇಳಿದಾಗ ಏನಾದ್ರೂ ಮಾತಾಡೋದು ಅಂದ್ರೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಇಟ್ ಟರ್ನ್ಸ್ ಅ ಕಂಪ್ಲೀಟ್ ಬ್ಲ್ಯಾಕ್ ಔಟ್. ಏನ್ ಮಾತಾಡ್ಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಅವಾಗ ನಾನು ಹೇಳಿದ್ದು ಆ ಮೌನ. ಏನ್ ಮಾತಾಡ್ಲಿ ಆಕ್ಚುಲಿ ಯು ಗೆಟ್ ಸ್ಟಕ್. ಏನಿದೆ ವಿಷಯ, ಏನ್ ಮಾತಾಡ್ಬೋದು. ಬಟ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ ದೇರ್ ಆರ್ ಮೆನಿ ಟಾಪಿಕ್ಸ್ which can maybe like it could be just a laugh out, it could be a joke, ಅಥವಾ ಒಬ್ರದ್ದು ಏನಾದರೂ ಒಂದು ನಾವು ಸಿಲ್ಲಿ ಮಿಸ್ಟೇಕ್ ಮಾಡಿರ್ತೀವಿ ಅದನ್ನ ನೆನ್ಸ್ಕೊಂಡು ನಗೋದು. ಆರ್ ಮೇ ಬಿ ಲೈಕ್ ದ ಫೈಟ್ ವಿ ಹ್ಯಾಡ್ ಅಂಡ್ ದೇರ್ ವಾಸ್ ನಥಿಂಗ್ ಟು ಫೈಟ್, ಬಟ್ ನಾವು ಜಗಳ ಆಡಿರ್ತೀವಿ ಅಂತ ಹೇಳ್ಕೊಂಡು ಸೊ ಅದನ್ನ ನೆನೆಸ್ಕೊಂಡು ವಿ ಲಾಫ್ ಔಟ್ ಟುಗೆದರ್. ಆ ಒಂದು ಹೋಲ್ಡ್, ಆ ಒಂದು ದಟ್ ಶೋಸ್ the bond, that shows the companionship. Of course, even if you are very strong with each other, like tumba nim bond strong idrunu, sometimes what happens is when your partner comes and tell you adinne enadru maatadi, speak out something, enadru heli, tell me something na andaga that is always there. ಇದು ಆಕ್ಚುಲಿ ಇದನ್ನ ರೀಸೆಂಟ್ ಆಗಿ ಈ ತರ ಡಿಸ್ಕವರ್ ಮಾಡ್ಕೊಂಡ್ವಿ. ವೈ ದಿಸ್ ಹ್ಯಾಪನ್ಸ್, ಏನಕ್ಕೆ. ಸಿ ವಿ ಹ್ಯಾವ್ ಬಿನ್ ಮ್ಯಾರಿಡ್ ಸಿನ್ಸ್ 30 years, ಬಟ್ ಏನಂದ್ರೆ ಆಫ್ ಕೋರ್ಸ್ ಲೈಕ್ ಡೈಲಿ ರೂಟೀನ್ಸ್, ವಾಟ್ ಎವರ್ ಇಟ್ ಈಸ್, ಗೋಯಿಂಗ್ ಫಾರ್ ವರ್ಕ್, ಕಮಿಂಗ್ ಬ್ಯಾಕ್, cooking, whether we are cooking together or we are individual cooking, or he comes late, sometimes I come late from my events.
ಸೊ ಆ ಥರ ಇದ್ದಾಗ ಇಟ್ ಇಸ್ ಓನ್ಲಿ ಓಕೆ, ಏನಾಯ್ತು, ಎಲ್ಲ ಓಕೆ ಇತ್ತಾ, ಓಕೆ ಫೈನ್, ಆ್ಯಂಡ್ that's the end of the talk. There is nothing. Okay, he watches TV, I have some work, maybe next day preparation. So ಆ ಅದರಲ್ಲೇನೆ ಟೈಮ್ ಹೊಟ್ಟೋಗ್ತಿತ್ತು. ರೀಸೆಂಟ್ಲಿ ಇದನ್ನ ನಾನು ಇವ್ರಿಗೆ ಹೇಳಿದೆ, ಟೆಲ್ ಮೀ ಸಮಥಿಂಗ್ ನಾ ಅಂದಾಗ ಹಿ ವಾಸ್ ಲುಕಿಂಗ್ ಎಟ್ ಮೀ, ಏನ್ ಹೇಳಿ ಅಂತ ಹೇಳಿ. ಹೌದು, ಏನಕ್ಕಂದ್ರೆ ಏನಾದ್ರು ಮಾತಾಡು ಅಂತಂದ್ರೆ ಅಲ್ಲ, ಇರೋದೇ ಇಬ್ರು ಜೊತೆಯಲ್ಲಿ ಇದ್ದಾಗ ಏನಾದ್ರು ಅಂದ್ರೆ ಅವಾಗ ಇನ್ನೊಂದು ಏನು ಗೊತ್ತದ, ಎಷ್ಟೇ ಇದಿರ್ಲಿ ನಾವು ಮಾತಾಡ್ಕೊಂಡಿದ್ದಕ್ಕೂ ಅಥವಾ ಮಾತು ಇಲ್ಲದ ಮೌನದಲ್ಲಿದ್ದಕ್ಕೂ ಅಥವಾ ಯಾವುದೇ ತರದಲ್ಲಿ ಇದ್ರೂ ಕೂಡ ಒಂದ್ಸರಿ ಏನಾದ್ರೂ ಮಾತಾಡಿ ಅಥವಾ ಅಂದಾಗ ಹೋಲ್ಡ್ ಆಗತ್ತೆ, ಏನು ಒಂದು ಕ್ಷಣಕ್ಕೆ ಹಳೇದು ಹೊಸದು ಎಂತ ಏನೆಲ್ಲ ನೆನಪಿಗೆ ಬಂದ್ಬಿಡುತ್ತೆ. ಅಂಡ್ ಸಮ್ಟೈಮ್ಸ್ ಯು ಆಲ್ಸೋ ಫೀಲ್ ಗಿಲ್ಟಿ, ಇಬ್ರ ಹತ್ರ ಏನು ಮಾತಾಡಕ್ಕೆ ಇಲ್ವಾ ಅಂತ ಹೇಳಿ, ಕಾಂಟ್ ವಿ ಟಾಕ್ ಟು ಈಚ್ ಅದರ್ ವಿದೌಟ್ ಎನಿ ಟಾಪಿಕ್ ಅನ್ನೋದು ಬರುತ್ತೆ. ಆ ಗಿಲ್ಟು ಎದುರ ಬರುತ್ತೆ. ಅಂಡ್ ಸಿ ಸಮ್ ಅರ್ಲಿಯರ್ ಇನ್ ದ ಮ್ಯಾರೇಜ್ ಆಗ್ಲಿ ಅಥವಾ ಏನೋ ಸಮ್ಟೈಮ್ಸ್ ಜನರಿಕ್ ಆಗಿ ನಾವು ಮಾತಾಡ್ತಾ ಇರ್ತೀವಿ. ಒಂದು ಹೇಳ್ತೀನಿ ಕೇಳಿಸ್ಕೊ, ಮದುವೆ ಆದ ಹೊಸತರಲ್ಲಿ ತಿಳಿತ ಮಾತುಗಳು, ಕತೆಗಳು, ಆಮೇಲೆ ಮುಂದಿನ ಭವಿಷ್ಯ, ಅದು ಇದು ಎಲ್ಲ ಮಾತಾಡ್ಕೊಂಡಿರ್ತೀವಿ, ಹಿಂಗೆ ಹೀಗೆ ಅಂತ. ಸಾಕಷ್ಟು ವರ್ಷಗಳು ದಾಂಪತ್ಯ ಜೀವನದಲ್ಲಿ ಕಳೆದಾಗ ಏನಾಗುತ್ತೆ ಅಂತಂದ್ರೆ, ಕೆಲವರು ಇಷ್ಟೇ ಜೀವನ ಮಾತಾಡೋದು ಮಾತಾಡ್ತೇವೆ, ಇದು ಅಷ್ಟೇ ಹೀಗೆ. ಆದ್ರೆ ಆ ಬಾಂಡ್ ಜಾಸ್ತಿ ಆಗ್ತಾ ಹೋಗದೆ ಸಾಕಷ್ಟು ವರ್ಷಗಳ ನಂತರ ಪರಸ್ಪರ ಕರೆಕ್ಟ್ ಆಗಿ, ಯಾರೋ ಒಬ್ರು ಹೇಳಿದ್ದನ್ನ ಕೇಳಿದ್ದೆ, ನಿಜವಾದ ಜೀವನ ಶುರುವಾಗದೆ ಈ ಒಂದು 30 ವರ್ಷಗಳ ನಂತರ ಅಂತ. ಅಲ್ಲಿ ತನಕ ಏನಿರುತ್ತೆ, ಈ ಹುಡುಗಾಟಿಕೆ ಅದು ಇದು ಎಲ್ಲ ಇರುತ್ತೆ ಆ ವಯಸ್ಸು. ಅದಾದ್ಮೇಲೆ ಇರುತ್ತಲ್ಲ ಒಂದು 30 ವರ್ಷಗಳ ಜರ್ನಿ ನಂತರ ನಿಜವಾದ ಜೀವನ ಶುರುವಾಗುತ್ತೆ. ಆಗ ಏನಾದ್ರೂ ಮಾತಾಡಿ ಅಂತಂದಾಗ ಹಳೇದು ನೆನಪಾಗುತ್ತೆ, ಮುಂದಿಂದು ಏನೇನು ಅನ್ನೋದ್ರ ಬಗ್ಗೆ ಯೋಚನೆ ಶುರುವಾಗುತ್ತೆ. ಒಟ್ಟಿನಲ್ಲಿ ಏನಾದ್ರೂ ಮಾತಾಡಿ ಅಥವಾ ಏನಾದರೂ ಮಾತಾಡು ಅಂತಂದಾಗ ಅದರಲ್ಲಿ ಏನೋ ಒಂದು ಥರದ್ದು ಒಂದು ಬಂಧ ಇರುತ್ತೆ, ಆ ಬಾಂಡಿಂಗ್ ಇರುತ್ತೆ. 100%. See, it is like you still have that hold on to each other. When your partner is saying talk something, na ಏನಾದರೂ ಒಂದು ಹೇಳಿ ಅಂತಂದ್ರೆ, your partner looks up to you for everything, whether it's a talk, whether it is a look ಆಗಲಿ ಅಥವಾ ಸ್ಮೈಲ್ ಆಗಲಿ. ಅದನ್ನ ಹೇಳಕ್ಕೆ ನಾನು ಬಂದಿದ್ದು, ಏನಾದರೂ ಒಂದು ಮಾತಾಡಿ ಅಂತ ನೀನು ನನ್ನ ಹತ್ರ ಕೇಳಿದಾಗ ಆ ಕ್ಷಣಕ್ಕೆ ಆ ಕಣ್ಣಲ್ಲಿ ಒಂದೇನೋ ಇರುತ್ತೆ. ಕರೆಕ್ಟ್. ಆ ಕಣ್ಣು ಪ್ರತಿಯೊಂದನ್ನು ಹೇಳ್ಬಿಡುತ್ತೆ. ಅದನ್ನ ಮರೆಮಾಚಕ್ಕಾಗಲ್ಲ, ಹೈಡ್ ಮಾಡಕ್ಕಾಗಲ್ಲ. ಅದು ಭಾವನೆಗಳನ್ನು ಕೂಡ ಎಲ್ಲವನ್ನ ಮೀರಿ ನಿಂತ್ಕೊಳ್ಳುತ್ತೆ. ಆ ಕಣ್ಣು ಹೇಳುತ್ತೆ, ಏನನ್ನೋ ಹೇಳುತ್ತೆ. ಆ ಕಣ್ಣು ಏನನ್ನೋ ಹೇಳುತ್ತಲ್ಲ, ಆ ಖುಷಿ. See, there are both ways. Like, when your partner comes and say you, sometimes it is like, you feel it is dramatic. ಇನ್ನೊಂದ್ಸಲ ನಿಮ್ಗೇನು ಯೋಚನೆ ಬರುತ್ತೆ, ಅಯ್ಯೋ ನಾನೇನೋ ತಪ್ಪು ಮಾಡ್ಬಿಟ್ನಾ, ಓಕೆ ಏನಾಗಿದೆ ಇವಳಿಗೆ, ಇಸ್ ಶಿ ಆಲ್ ರೈಟ್ ಆರ್ ಇಸ್ ಹಿ ಆಲ್ ರೈಟ್, why is he talking this way or why she is talking this way, all that, like, a mixed feeling irutte when you put it across for the first time. Do try this. It's a very good exercise to bring back that bond which you started, and this particular exercise will definitely make it much more stronger. Do think about it. Namaste.